ಕಳೆದ 3 ತಿಂಗಳ ಹಿಂದೆ ಒಂದು ಪ್ರಾಜೆಕ್ಟ್‌ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡ ಮೇಲೆ ನಾವು ಸ್ಟಾರ್ಟ್ ಮಾಡಿದ್ದೆ ಮಶ್ರೂಮ್ ಫಾರ್ಮಿಂಗ್. ಫಾರ್ಮಿಂಗ್ ಮಾಡಬೇಕು ಅಂದ್ರೆ ಮೊದಲನೇದಾಗಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಶೆಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಶೆಡ್ ಎಲ್ಲಿ ಮಾಡೋದು ಅಂತ ಡಿಸೈಡ್ ಮಾಡೋದೇ ನಮ್ಮ ಮನೆ ಮೇಲ್ಗಡೆನೆ ಒಂದು ಟೆರೇಸ್ ಮೇಲೆ ಶೆಡ್‌ನ ಮಾಡೋಣ ಅಂತ ಪ್ರಿಪೇರ್ ಮಾಡಿದ್ವಿ. ಎಲ್ಲ ಮೆಟೀರಿಯಲ್ ತಂದ ಮೇಲೆ ಮನೆ ಮೇಲ್ಗಡೆ ಅದನ್ನ ಶಿಫ್ಟ್ ಮಾಡಿ ಶೆಡ್‌ನ ಕೆಲಸ ಎಲ್ಲ ಸ್ಟಾರ್ಟ್ ಆಯಿತು. ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದಂತ ಶೆಡ್ 1 ವೀಕಲ್ಲಿ ಫಿನಿಶ್ ಆಗುತ್ತೆ ಅಂತ ಹೇಳಿದ್ರು. ಅಕ್ಟೋಬರ್ ತಿಂಗಳಲ್ಲಿ ಮಳೆ ಇದ್ದಿದ್ದ ಕಾರಣ ಅದು 3 ವೀಕ್ಸ್ ತನಕ ಎಕ್ಸ್ಟೆಂಡ್ ಕೂಡ ಆಯಿತು. ಅದಾದ್ಮೇಲೆ ಇಂಟೀರಿಯರ್ ವರ್ಕ್‌ನ ಸ್ಟಾರ್ಟ್ ಮಾಡಿದ್ವಿ. ಒಳಗೆ ಶೆಡ್ ನೆಟ್ ಕಟ್ಟೋದಾಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು. ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ ನನ್ನ ಫ್ರೆಂಡ್ ಮಲ್ಲಿಕಾರ್ಜುನ್ ಕೂಡ ಬಂದಿದ್ರು. ಸೊ ಏನೇ ಒಂದು ತಂತಿ ಹ್ಯಾಂಗಿಂಗ್ ಸಿಸ್ಟಮ್‌ಗೆ ತಂತಿ ಬೇಕು, ಆ ತಂತಿನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಫೈನಲಿ ಅಕ್ಟೋಬರ್ ಎಂಡಲ್ಲಿ ಶೆಡ್ ಕೆಲಸ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಯಾವುದೇ ಕೆಲಸ ಮಾಡಬೇಕು ಅಂದ್ರೆ ಪೂಜೆಯಿಂದ ಸ್ಟಾರ್ಟ್ ಮಾಡಬೇಕಲ್ವಾ? ನವೆಂಬರ್ 4th ಪೂಜೆ ಮಾಡಿ ನಾವು ಒಂದು ಸೀಡ್ ಪ್ಲಾಂಟೇಷನ್‌ನ ಸ್ಟಾರ್ಟ್ ಮಾಡ್ತೀವಿ. ಅದಾದ್ಮೇಲೆ ನೀವೀಗ ನೋಡ್ತಾ ಇರಬಹುದು ಅಲ್ಲಿಂದ 21 ದಿವಸ ಆದ್ಮೇಲೆ ನಮಗೆ ಮಶ್ರೂಮ್ ಯಾವ ರೀತಿ ಬಂದಿದೆ ಅಂತ ಟೆಸ್ಟಿಂಗ್ ಅಂತ ನಮಗೂ ಕೂಡ ಒಂದು ಎಕ್ಸ್‌ಪೀರಿಯನ್ಸ್ ಆಗಬೇಕು ಅಂತ 50 ಬ್ಯಾಗಿಗೆ ನಾವು ಪ್ಲಾನ್ ಮಾಡಿದ್ವಿ. 50 ಬ್ಯಾಗಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿನೇ ಹೀಲ್ಡ್ ಅಂತ ಬಂದಿತ್ತು. ಒಂದು ಮೊದಲನೇ ಹೀಲ್ಡ್‌ನಲ್ಲಿ ನಾವು ಒಂದು 15 ಕೆಜಿ ತನಕ ಹಾರ್ವೆಸ್ಟಿಂಗ್ ಕೂಡ ಮಾಡಿದ್ವಿ. ಅದಾದ್ಮೇಲೆ ಅದು ಮಾರ್ಕೆಟಿಂಗ್ ಕೂಡ ಮಾಡಿ ಎಲ್ಲದಕ್ಕೂ ಕೂಡ